ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ತುಳಸಿಯ ಮಹತ್ವವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ. ಹಾಗಾದರೆ ಏನೆಲ್ಲ ಗುಣಗಳಿವೆ ಅದನ್ನು ಗುರುಜಿಯಿಂದನೇ ಕೇಳೋಣ. ಗುರುಜಿ, ಈಗಾಗಲೇ ಹೇಳಿದೆ ಔಷಧೀಯ ಗುಣಗಳು ತುಂಬಿವೆ ಅಂತ. ಏನೆಲ್ಲ ರೋಗಗಳಿಗೆ ಇದನ್ನು ಮದ್ದಾಗಿ ಬಳಸಬಹುದು? ತುಳಸಿಯನ್ನು ಇಂಥ ರೋಗಗಳಿಗೆ ಅಂಥೇಳಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾಗಿದ್ದೇ ಇಲ್ಲ. ಯಾಕೆಂತಂದರೆ ಚರ್ಮ ರೋಗಗಳಲ್ಲಿ ತುಳಸಿ ಉಪಯುಕ್ತ. ಜೊತೆಯಲ್ಲಿ ಲಂಗ್ಸ್ ಏನೇ ಇನ್ಫೆಕ್ಷನ್ಸ್ಗಳಿದ್ದರೂ ಸಮೇತ, ಕೆಮ್ಮು, ದಮ್ಮು, ಶೀತ, ಅಲರ್ಜಿಕ್ ರೈನೈಟಿಸು ಇತ್ಯಾದಿಗಳಲ್ಲಿ. ಆಮೇಲೆ ಕಣ್ಣಿನ ತೊಂದರೆಗಳಲ್ಲೂ ಸಹ ತುಳಸಿಯನ್ನು ಬಹಳಷ್ಟು ಥರದಲ್ಲಿ ಉಪಯೋಗಿಸ್ತೀವಿ. ವಾಂತಿ ನಿವಾರಣೆಗೂ ಸಹ ತುಳಸಿಯನ್ನು ಬಳಸಲಾಗುತ್ತೆ. ಹೊಟ್ಟೆ ನೋವಿಗೆ, ಹೊಟ್ಟೆ ಉಬ್ಬರಿಸ್ಕೊಂಡಿದ್ದಕ್ಕೆ, ಗ್ಯಾಸ್ ಉತ್ಪತ್ತಿ ಆಗಿದ್ದಕ್ಕೂ ಸಹ ತುಳಸಿಯನ್ನು ಇದು ಮಾಡ್ತೀವಿ. ಆಮೇಲೆ ಈ ಮಲಬದ್ಧತೆಗಳು ಉಂಟಾದ ಸಂದರ್ಭದಲ್ಲಿ ಮಕ್ಕಳಲ್ಲಿ ಸಮೇತ ಕಾನ್ಸ್ಟಿಪೇಷನ್ ಆಗುತ್ತಲ್ಲ, ಆವಾಗ ಬಿಸಿನೀರಿಗೆ ಒಂದು ಚಮಚ ತುಳಸಿ ರಸವನ್ನು ಹಾಕಿಕೊಟ್ರೆ ಮೋಷನ್ ಕ್ಲೀನಾಗಿ ಆಗುತ್ತೆ ಮಕ್ಕಳಿಗೆ ಸಮೇತ. ಅದರೊಳಗೂ ಸಹ ತುಳಸಿಯನ್ನು ಬಳಸ್ತೀವಿ. ನೋವನ್ನು ಪ್ರಶಮನ ಮಾಡಲಿಕ್ಕೂ ಸಮೇತ ತುಳಸಿಯನ್ನು ಬಳಸಲಾಗತ್ತೆ. ತಲೆನೋವಿಗೆ ತುಳಸಿಯನ್ನು ಬಳಸಲಿಕ್ಕಾಗತ್ತೆ. ತಲೆ ಹೊಟ್ಟಿಗೆ ಸಹ ತುಳಸಿಯನ್ನು ಬಳಸಲಿಕ್ಕಾಗತ್ತೆ. ಮುಖದ ಸೌಂದರ್ಯಕ್ಕೂ ಸಮೇತ ತುಳಸಿಯ ನೀರಿನಲ್ಲಿ ತುಳಸಿಯನ್ನು ಕುದಿಸಿದ ನೀರಿನಲ್ಲಿ ಮುಖವನ್ನು ತೊಳಿತಾ ಬಂದರೆ ಈ ಅಲ್ಲಲ್ಲೇ ಕಲೆಗಳಾಗ್ತಾ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್ಗಳು ಸಮೇತ ಕಡಿಮೆ ಆಗುತ್ತೆ. ಮುಖ ಸೌಂದರ್ಯ ಭಾಳ ಚೆನ್ನಾಗಿ ಬರುತ್ತೆ. ಎಲ್ಲದಕ್ಕಿಂತ ಸನ್ ಟ್ಯಾನ್ ಆದಾಗ ತುಳಸಿಯನ್ನು ಸ್ವಲ್ಪ ಬಾಡಿಸಿ ಆ ಎಲೆಯನ್ನು ರಸ ತೆಗೆದು ಆ ರಸವನ್ನೇ ಹಚ್ಕೊಳ್ತಾ ಬಂದರೆ ಬಹಳಷ್ಟು ಒಳ್ಳೆಯ ರಿಸಲ್ಟನ್ನು ಸಹ ಇದರಲ್ಲಿ ಕಾಣಬಹುದು. ಇನ್ನೂ ತುಂಬ ಕಪ್ಪಿತ್ತು ಅಂತಂದರೆ ಅರಿಶಿಣ ಪುಡಿಯ ಅಂದರೆ ಕಸ್ತೂರಿ ಅರಿಶಿಣವನ್ನು ಮತ್ತು ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಹಚ್ಕೊಂಡು ಬರ್ಬೋದು. ಇನ್ನು ಸೊಳ್ಳೆಗಳು ವಿಪರೀತವಾಗಿದ್ದಾವೆ ಅಂತಂದರೆ ಕೆಂಡದ ಮೇಲೆ ತುಳಸಿ ಎಲೆ ಒಣಗಿದ್ದನ್ನು ಹಾಕಿದ್ರೆ ಆ ಧೂಪಕ್ಕೆ ತುಳಸಿ ಸ್ಮೆಲ್ಲಿಗೆ ಸೊಳ್ಳೆಗಳ ಹತ್ತಿರ ಬರೋದಿಲ್ಲ. ಅಂತಹ ಒಳ್ಳೆಯ ತುಳಸಿ ಹಲ್ಲಿನ ನೋವುಗಳಿಗೂ ಸಮೇತ, ಹಲ್ಲಿನ ಯಾವುದೋ ಜಿಂಜಿವೈಟಿಸ್ ಅಂತ ಹೇಳ್ತೀವಲ್ಲ, ಸುಮ್ಮನೆ ರಕ್ತ ಬರ್ತಾ ಇರುತ್ತಲ್ಲ, ಅಂತಹ ಸಂದರ್ಭದಲ್ಲೂ ಸಹ ಬಳಸಲಿಕ್ಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೂಗು ಕಟ್ಟಿಬಿಟ್ಟು ಅಥವಾ ಮೂಗಿನಲ್ಲಿ ದುರ್ವಾಸನೆ ಥರ ಬರ್ತಾ ಇದೆ ಅಂತಂದರೆ ತುಳಸಿಯ ಎಲೆಯನ್ನು ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡು ಬಟ್ಟೆಯಲ್ಲಿ ಸಾಣಿಸಿ ಅದನ್ನು ನೆಶವ ರೀತಿಯಲ್ಲಿ ಬಳಸ್ತಾ ಬಂದರೆ ಅದು ಸಮೇತ ಕಡಿಮೆ ಆಗುತ್ತೆ. ಏನಾದರೂ ಡಸ್ಟ್ ಅಲರ್ಜಿ ಆಗ್ತಾಯಿದೆ ಅಥವಾ ಒಂದು ಸಣ್ಣದೊಂದು ಧೂಳು ಯಾರಾದ್ರು ಶೂನ ತಟ್ಟಿದ್ರೂ ಸಮೇತ ಕೆಲವರಿಗೆ ಅಲರ್ಜಿ ಆಗುತ್ತೆ. ಅಂಥ ಸಂದರ್ಭದಲ್ಲೂ ಸಮೇತ ಈ ನಶ್ಯವನ್ನು ಬಳಸ್ತಾ ಬಂದರೆ, ತುಳಸಿಯ ನಶ್ಯವನ್ನು ಬಳಸ್ತಾ ಬಂದರೆ ಅದು ಕಡಿಮೆ ಆಗುತ್ತೆ. ಹೀಗಾಗಿ ಯಾವುದನ್ನು ಬಳಸಬೇಕು, ಯಾವುದನ್ನು ಬಳಸಬಾರ್ದು, ಯಾವುದಕ್ಕೆ ತುಳಸಿ ಆಗೋದಿಲ್ಲ ಅನ್ನೋದೇ ಬಹಳಷ್ಟು ವಿಶೇಷ. ಹೆಚ್ಚಿಗೆ ಏನು ಕ್ಯಾನ್ಸರ್ನಲ್ಲೂ ಸಮೇತ ತುಳಸಿಯನ್ನು ಬಳಸ್ಬೋದು. ಕ್ಯಾನ್ಸರ್ ಇರತಕ್ಕಂಥ ರೋಗಿಗಳು ಈ ತುಳಸಿಯನ್ನು ಏನು ನುಣ್ಣಗೆ ಅರೆದುಬಿಟ್ಟು ಮಜ್ಜಿಗೆಯಲ್ಲಿ ಕಲಸಿ ಕುಡಿತಾ ಬಂದರೆ ಕ್ಯಾನ್ಸರನ್ನು ಸಮೇತ ಹತೋಟಿಗೆ ತರ್ಬೋದು. ಇಂತಹ ಒಳ್ಳೆಯ ಈ ತುಳಸಿ ಚೇಳು ಕಟ್ಟಿದಾಗ ಆಮೇಲೆ ಹಾವು ಕಚ್ಚಿದಾಗಲೂ ಸಮೇತ ಬಳಸಿದ್ದಕ್ಕಂಥದ್ದಿದೆ. ಚೇಳು ಕಚ್ಚಿದಾಗ ಈರುಳ್ಳಿ ರಸದಲ್ಲಿ ತುಳಸಿ ರಸವನ್ನು ಮಿಕ್ಸ್ ಮಾಡಿ ಹಚ್ಚಿದ್ರೆ ಉರಿ ಕಡಿಮೆ ಆಗುತ್ತೆ. ಹಾಗಿದ್ದ ಮೇಲೆ ಜೀವನದಲ್ಲಿ ನಮ್ಮ ಜೊತೆಯಲ್ಲೇ ಇರತಕ್ಕಂಥ ಸಸ್ಯಗಳಲ್ಲಿ, ಗಿಡಮೂಲಿಕೆಗಳಲ್ಲಿ ಹತ್ತಿರದ ಯಾವುದಾದ್ರೂ ಒಂದು ಸಂಜೀವನಿ ಇದೆ ಅಂತಂದರೆ ಅದು ತುಳಸಿ. ಒಂದು ನೀರಿಗೆ ಆ ತುಳಸಿ ಎಲೆಯನ್ನು ಹಾಕಿ ಆ ನೀರನ್ನು ಸೇವನೆ ಮಾಡ್ತಂದ್ರೆ ನೀರು ಶುದ್ಧವಾಗುತ್ತಂತೆ. ಆದ್ದರಿಂದ ನಾವು ತೀರ್ಥವನ್ನು ಸಹ ತುಳಸಿಯನ್ನೇ ಬಳಸ್ತಕ್ಕಂಥದ್ದು. ತುಳಸಿ ದಳ ಹಾಕಿ ತೀರ್ಥವನ್ನು ಮಾಡಿದ್ವಿ ಅಂತಂದರೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಅದರೊಳಗೂ ಸಹ ವಿಷ್ಣು ಸಾನ್ನಿಧ್ಯ ಮತ್ತು ಲಕ್ಷ್ಮಿಯ ಸಾನ್ನಿಧ್ಯ ಆ ಎಲೆಯಲ್ಲಿ ಇರೋದರಿಂದ ನೀವು ಅವ್ರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಯಾರಿಗೆ ಬೇಕಾದ್ರೂ ದಾನ ಧರ್ಮಗಳನ್ನು ಮಾಡ್ಬೋದು ಅಂಥೇಳಿ. ಸಾಮಾನ್ಯವಾಗಿ ಏನಾದ್ರು ಕೊಡಬೇಕು ಅಂತಂದ ತಕ್ಷಣ ತುಳಸಿ ಎಲೆ ಇಟ್ಟು ಅರ್ಗೆ ಬಿಡೋದು ಅಂತ ಹೇಳ್ತೀವಿ. ತುಳಸಿ ದಳ ಇಟ್ವಿ ಅಂತಂದ್ರೆ ಅದು ನಮ್ಮದು ಅಲ್ಲ ಅಂತಲೇ ಅರ್ಥ. ಅಂಥದ್ದು ಭಾಗ್ಯವನ್ನು ಸಹ ತುಳಸಿ ಕೊಟ್ಟಿದೆ. ತುಳಸಿ ಜಲ ಹುಟ್ಟಿದ ತಕ್ಷಣ ತೀರ್ಥವಾಗಿ ನಾವು ಬಳಸ್ತೀವಿ. ಸತ್ತ ಮೇಲೂ ಸಮೇತ ತುಳಸಿಯ ನೀರನ್ನು ಬಾಯಿಗೆ ಬಿಡಬೇಕು ಆ ಪಾರ್ಥಿವ ಶರೀರಕ್ಕೆ ಅಂತ ತಗೊಂಡ್ವಿ. ಅಂದರೆ ತುಳಸಿಯ ಮಹತ್ವ ಎಲ್ಲಿಂದ ಎಲ್ಲಿವರೆಗೆ ಆಯಿತು ಅಂತ ತಿಳ್ಕೊಳ್ಳಿ. ಎಲ್ಲದಕ್ಕಿಂತ ಈ ಜಗತ್ತನ್ನು ಬಿಟ್ಟು ವೈರಾಗ್ಯಕ್ಕೆ ನಾವು ಬಂದಿದ್ದೀವಿ ಅಂತಂದರೆ, ಲೌಕಿಕ ಜಗತ್ತನ್ನು ಸಾಕು ಅಂತ ಕಂಡು ಅಲೌಕಿಕ ಜಗತ್ತನ್ನು ನಾವು ಇಷ್ಟಪಟ್ಟು ಬದುಕ್ತೀವಿ ಅಂತಂದರೆ ತುಳಸಿ ಮಾಲೆಯನ್ನು ಧರಿಸಲಿಕ್ಕೆ ಅರ್ಹತೆ ಬರುತ್ತೆ ಅಂತ. ಅಂದರೆ ಗುರುಗಳಿಗೆ, ಸ್ವಾಮಿಗಳಿಗೆ ತುಳಸಿ ಹಾರವನ್ನು ಹಾಕಿದ್ರೆ ಶ್ರೇಷ್ಠ ಅಂತ. ಅಂದರೆ ವೈರಾಗ್ಯದ ಸಂಕೇತವಾದರೂ ಸಹ ಶ್ರೇಷ್ಠತೆಯ ಸಾನ್ನಿಧ್ಯ ಅಂತ. ಸಾನ್ನಿಧ್ಯ ವಹಿಸಲಿಕ್ಕೆ ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಮಾತ್ರ ತುಳಸಿಯ ಮಾಲೆಯನ್ನು ಕೊಡಬೇಕು ಅಂತೇಳಿ. ಸತ್ತವರು ದೇವರಿಗೆ ಸಮಾನ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಆದ್ದರಿಂದಲೇ ಸತ್ತ ಹೆಣಕ್ಕೂ ಸಹ ತುಳಸಿ ಹಾರವನ್ನು ಹಾಕಲೇಬೇಕು ಒಂದಾದರೂ ಅಂತಿದೆ. ಅಂದರೆ ತುಳಸಿಯ ಮಹತ್ವ ಎಷ್ಟಿದೆ. ಅದರೊಳಗೂ ಕರಿ ತುಳಸಿ ಸರ್ವಶ್ರೇಷ್ಠವಾದ್ದು, ಶ್ರೀ ತುಳಸಿ ಪೂಜೆಗೂ ಸಹ ಶ್ರೇಷ್ಠ ಅಂತ ಹೀಗೆ ಎಲ್ಲ ಕರಿತಕ್ಕಂಥದ್ದಿದೆ. ಒಟ್ಟಿನಲ್ಲಿ ತುಳಸಿ ಬಗ್ಗೆ ಮಾತಾಡಲಿಕ್ಕೆ ಹೋದರೆ 3 ದಿವಸ ಬೇಕು. ಈಗ ಮನೆಯಲ್ಲಿ ತುಳಸಿ ಮನೆ ಎದುರುಗಡೆ ಯಾವಾಗಲೂ ಇಡ್ತಾರೆ. ಆದರೆ ಕೆಲವೊಂದು ಗೊಂದಲ ಇರುತ್ತೆ, ಮನೆ ಮುಂದೆ ಇಡಬೇಕು ಹಿಂದೆ ಇಡಬೇಕು. ಅದು ಅಲ್ಲದೆ ಕೆಲವೊಂದು ಸಲ ತುಳಸಿ ಒಣಗಿ ಹೋದರೆ
ಅದು ಮನೆಗೆ ಅಪಶಕುನ ಅಂತಾರೆ, ನಿಜಾನ? ಹೌದು, ಅಂದರೆ ತುಳಸಿ ಎಷ್ಟು ಅರಳಿ ನಿಲ್ತಾಳೋ ಅಷ್ಟು ಆ ಮನೆ ಸಮೃದ್ಧವಾಗಿರುತ್ತೆ ಅಂತ. ಕೆಲವೊಂದು ಸಂದರ್ಭದಲ್ಲಿ ಮನೆ ಹಿಂದ್ಗಡೆ ಇಟ್ಕೊಳ್ತಕ್ಕಂಥದ್ದಿದೆ, ಮನೆಯ ಹಿಂದ್ಗಡೆ ಇಡಲೇಬಾರ್ದು ಅಂತೇನಿಲ್ಲ, ಆದರೆ ಮನೆ ಮುಂಭಾಗದಲ್ಲಿ ತುಳಸಿ ಬೇಕೇ ಬೇಕು ಅಂತಿದೆ. ಯಾಕೆ? ಅಂಗಳದಲ್ಲಿ ಬೀಸ್ತಕ್ಕಂತಹ ಏನು ಗಾಳಿ ಇದೆ ಆ ಗಾಳಿ ತುಳಸಿಯನ್ನು ಸವರಿಸ್ಕೊಂಡು ಮನೆ ಒಳಗಡೆ ಬರಬೇಕು ಅಂತ. ನೋಡಿ, ಎಷ್ಟೊಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬಂದಿದೆ. ಆ ಗಾಳಿ ತುಳಸಿಯನ್ನು ತಾಗಿಸ್ಕೊಂಡು ಬಂದಾಗ ಮೆಡಿಸಿನಲ್ ವ್ಯಾಲ್ಯೂ ಇಟ್ಕೊಂಡು ಬಂದಿರತಕ್ಕಂಥ ಗಾಳಿ, ಆ ಗಾಳಿಯನ್ನು ನಾವು ಸೇವನೆ ಮಾಡಿದಷ್ಟು ಆಕ್ಸಿಜನ್ ಜಾಸ್ತಿ ಸಿಗುತ್ತೆ. ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರೋದರಿಂದ ನಮಗೂ ಸಹ ಒಳ್ಳೆಯದು. ಅಂಗಳದಲ್ಲಿ ತುಳಸಿ ಇದ್ದಷ್ಟು ಮನೆ ಅಂಗಳದಲ್ಲಿ ಆಡ್ತಕ್ಕಂಥ ಮಕ್ಕಳಿಗೂ ಸಮೇತ ಒಳ್ಳೆಯದು ಅಂತ ತಂದರು. ತುಳಸಿಯ ಕದ್ರು ಅಂತಿರುತ್ತಲ್ಲ, ಬೀಜ, ಆ ಬೀಜಗಳನ್ನು ಆರಿಸಿ ಅದನ್ನು ಹಾಲಲ್ಲಿ ಅರ್ದು ಕುಡಿತಾ ಬಂದರೆ ಶುಕ್ರಾಣುಗಳ ಸಂಖ್ಯೆ, ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಜೋಸ್ಪರ್ಮಿಯದಲ್ಲೂ ಸಮೇತ ಇದನ್ನು ಬಳಸ್ಬೋದು. ಅದರೊಳಗೆ ಒಲಿಗೋಸ್ಪರ್ಮಿಯ ಅಂತೀವಲ್ಲ, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ದು ಮಕ್ಕಳಾಗದೇ ಇರುವಂಥ ಸಂದರ್ಭದಲ್ಲಿ ತುಳಸಿಯ ಬೀಜದಿಂದ ಎಷ್ಟೋ ಜನಕ್ಕೆ ಶುಕ್ರಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂಥ ಅದ್ಭುತ ಶಕ್ತಿ ಈ ತುಳಸಿಯಲ್ಲಿ ಇದೆ. ಈಗ ತುಳಸಿನ ಪೂಜೆ ಮಾಡ್ತೀವಿ, ಆ ತುಳಸಿ ದಳವನ್ನು ಕಿತ್ತು ತಿನ್ನಬಹುದಾ? ಅದೊಂದು ಸಮಸ್ಯೆ ಎಲ್ಲ ಕಡೆ, ಯಾಕಂದರೆ ಪೂಜೆ ಮಾಡ್ತಿರ್ತೀವಿ, ಅದನ್ನು ಕೀಳಬಾರ್ದು, ಅಪಶಕುನ ಅಂತೆಲ್ಲ ಹೇಳ್ತಿರ್ತಾರೆ. ಅಲ್ಲದೆ ಇನ್ನೊಂದು ಮಾತಿದೆ, ಅಂದರೆ ಈ ತುಳಸಿ ಯಾರ ಮನೆಯಲ್ಲಿ ಇರುತ್ತೋ ಅಲ್ಲಿ ದುಷ್ಟ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ ಅಂತ. ಯಾಕೆಂದ್ರೆ ಹೌದು, ಯಾಕೆಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸಾನ್ನಿಧ್ಯವೇ ಅಲ್ಲಿರೋದ್ರಿಂದ ದುಷ್ಟ ಶಕ್ತಿಗಳು, ಪ್ರೇತ ಪಿಶಾಚಿಗಳು, ಬಾಧೆಗಳು, ಮಾಟ ಮಂತ್ರಗಳು ಇತ್ಯಾದಿಗಳು ಏನೇ ಪ್ರಯೋಗಗಳು ಆಗಿದ್ರೂ ಸಹ ಈ ಲಕ್ಷ್ಮಿಯ ಸಾನ್ನಿಧ್ಯ ಅಲ್ಲಿರೋದನ್ನು ತಡೀತದೆ ಅಂತ ಒಂದು. ಇನ್ನು ತುಳಸಿ ಕುಡಿಯನ್ನು ಸೂರ್ಯ ಮುಳುಗಿದ ಮೇಲೆ ಯಾರು ಸಹ ಕತ್ತರಿಸಬಾರ್ದು. ಯಾಕೆ ಅಂತಂದರೆ ಅಹೋರಾತ್ರಿಗಳು ಅಂತಿದೆ. ರಾತ್ರಿಯಲ್ಲಿ ಯಾವುದೇ ಮೂಲಿಕೆಗಳನ್ನು ಸಹ ತಗೋಬರಬಾರ್ದು ಅಂತಿದೆ, ಯಾವುದೇ ಗಿಡಗಳನ್ನು, ಔಷಧಗಳನ್ನು ಬಳಸಬಾರ್ದು ಅಂತಿದೆ. ಅದರೊಳಗೂ ಸಹ ಲಕ್ಷ್ಮಿಯನ್ನು ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಕಸಗುಡಿಸಿ ಸಮೇತ ಹೊರಗೆ ಹಾಕಬಾರ್ದು ಅಂತ ಹೇಳ್ತೀವಿ. ಯಾಕೆಂದರೆ ಸೂರ್ಯ ಮುಳುಗಿದ ಮೇಲೆ ಅದನ್ನು ಮಾಡಬಾರ್ದು ಅಂತ. ಅಂತಹ ಸಾನ್ನಿಧ್ಯ ಇರತಕ್ಕಂಥದ್ದು ಸೂರ್ಯ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಇದನ್ನು ಚಿವುಟಬಾರ್ದು ಅನ್ನುವಂಥದ್ದು. ಕತ್ತಲಿನಲ್ಲಿ ಚಿವುಟ್ಲಿಕ್ಕೆ ಹೋಗಬಾರ್ದು, ನಮ್ಮ ಬಾಳು ಸಹ ಕತ್ತಲಾಗಬಹುದು ಅನ್ನುವಂಥ ಒಂದು ನಂಬಿಕೆ. ಅಂದರೆ ಸಾಮಾನ್ಯವಾಗಿ ಬೇರೆ ಹೊತ್ತಿನಲ್ಲಿ ಅದನ್ನು ಕಿತ್ತು ತಿನ್ನಬಹುದು. ಹೌದು, ಸಾಮಾನ್ಯವಾಗಿ ಪ್ರಾತಃ ಕಾಲದಲ್ಲಿ ತೆಗಿಬೇಕು. ಬೇರೆ ಸಂದರ್ಭದಲ್ಲೂ ಸಹ ಎಲೆಯನ್ನು ಕತ್ತರಿಸಿ ಅಥವಾ ಚಿವುಟಿ ತೆಗೆದು ತಿನ್ಬೋದು. ರಾತ್ರಿ ಮಾತ್ರ ತುಳಸಿಯನ್ನು ಕತ್ತರಿಸಬಾರ್ದು. ಓಕೆ, ನಮ್ಮ ಮನೆ ಎದುರುಗಡೆನೇ ಇರುತ್ತೆ ತುಳಸಿಯಲ್ಲಿ, ಆದರೆ ಇಷ್ಟೆಲ್ಲ ಗುಣಗಳಿರುತ್ತೆ ಅಂತ ಯಾವತ್ತೂ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ಧನ್ಯವಾದ ಗುರುಜಿ. ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಮ ಮನೆಯಲ್ಲಿ ತುಳಸಿ ಇದೆ ಅಂದರೆ ನಿಜವಾಗಿಯೂ ನೀವು ಸಂಜೀವಿನಿ ಇಟ್ಕೊಂಡಿದ್ದೀರಾ ಅಂತ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.